ನಮಸ್ಕಾರ. ಬನ್ನಿ, ಇಂದು ನಾವು ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶಿಷ್ಟವಾದ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಶಬರಿಮಲೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ನೆನಪಿಡಿ, ಇದೊಂದು ಕೇವಲ ದೇವಸ್ಥಾನದ ಕಥೆಯಲ್ಲ, ಬದಲಿಗೆ ಲಕ್ಷಾಂತರ ಜನರನ್ನ ಪರಿವರ್ತಿಸುವ ಒಂದು ಅನುಭವದ ಕಥೆ. 16 ದಶಲಕ್ಷ ಅಂದ್ರೆ ಕೋಟಿಗಟ್ಲೆ ಜನ. ಹೌದು, ಪ್ರತಿ ವರ್ಷ ಇಷ್ಟು ಯಾತ್ರಾರ್ಥಿಗಳು ಶಬರಿಮಲೆಗೆ ಬರ್ತಾರೆ. ಇದು ಜಗತ್ತಿನಲ್ಲೇ ನಡೆಯುವ ಅತಿದೊಡ್ಡ ವಾರ್ಷಿಕ ತೀರ್ಥಯಾತ್ರೆಗಳಲ್ಲಿ ಒಂದು. ಈ ಸಂಖ್ಯೆಯಲ್ಲೇ ಗೊತ್ತಾಗತ್ತೆ ಈ ಕ್ಷೇತ್ರದ ಮಹತ್ವ ಎಷ್ಟಿದೆ ಅಂತ. ನೋಡಿ, ಒಂದು ವಿಷಯವನ್ನ ನಾವು ಮೊದಲು ಸ್ಪಷ್ಟಪಡಿಸ್ಕೊಳ್ಬೇಕು. ಶಬರಿಮಲೆ ಅಂದ್ರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಬಂದ ಹಾಗೇ ಅಲ್ಲ. ಅದೊಂದು ದೇವಸ್ಥಾನ ಭೇಟಿಗಿಂತ ಮಿಗಿಲಾದ ಆಧ್ಯಾತ್ಮಿಕ ಪಯಣ. ಇದಕ್ಕೆ ದೈಹಿಕ ಮತ್ತು ಮಾನಸಿಕವಾಗಿ ಒಂದು ರೀತಿಯ ಸಿದ್ಧತೆ ಬೇಕು, ಶಿಸ್ತು ಬೇಕು, ಜೊತೆಗೆ ಸಹಿಷ್ಣುತೆಯೂ ಬೇಕು. ಹಾಗಿದ್ರೆ ಈ ಯಾತ್ರೆ ಶುರುವಾಗೋದು ಎಲ್ಲಿಂದ? ಅದು ದೈಹಿಕ ಪ್ರಯಾಣ ಶುರುವಾಗೋದಕ್ಕಿಂತ ಎಷ್ಟೋ ಮುಂಚೆ ಪ್ರತಿಯೊಬ್ಬ ಯಾತ್ರಾರ್ಥಿಯೂ ಕೈಗೊಳ್ಬೇಕಾದ ಒಂದು ಆಧ್ಯಾತ್ಮಿಕ ಸಿದ್ಧತೆಯಿಂದ. ನಿಜ ಹೇಳ್ಬೇಕಂದ್ರೆ ಇದೇ ಈ ಸಂಪೂರ್ಣ ಯಾತ್ರೆಯ ಅಡಿಪಾಯ. ಈ ಇಡೀ ಯಾತ್ರೆಯ ಕೇಂದ್ರಬಿಂದು ಯಾರು? ಅದುವೇ ಸ್ವಾಮಿ ಅಯ್ಯಪ್ಪ. ಶಿವ ಮತ್ತು ವಿಷ್ಣುವಿನ ಮೋಹಿನಿ ಅವತಾರ, ಅಂದ್ರೆ ಹರಿ ಮತ್ತು ಹರ ಇಬ್ಬರ ಶಕ್ತಿಯ ಸಮ್ಮಿಲನದಿಂದ ಜನಿಸಿದವನು ಅಯ್ಯಪ್ಪ. ಆತ ಒಬ್ಬ ರಕ್ಷಕನಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಆಧ್ಯಾತ್ಮಿಕ ಗುರುವಾಗಿಯೂ ಪೂಜಿಸಲ್ಪಡುತ್ತಾನೆ. ಈ ಯಾತ್ರೆಯ ಅತೀ ಮುಖ್ಯವಾದ ಅಂದ್ರೆ ಅಡಿಪಾಯ ಅಂತಾನೇ ಹೇಳ್ಬೋದಾದ ಒಂದು ಅಂಶ ಅಂದ್ರೆ ಅದು ವ್ರತ. ಇದು ಸುಲಭವಾದದ್ದಲ್ಲ. ಯಾತ್ರೆ ಶುರು ಮಾಡೋಕೆ 41 ದಿನಗಳ ಮುಂಚೆಯೇ ಕಠಿಣವಾದ ಸಂಯಮ, ಶಿಸ್ತು ಮತ್ತು ಭಕ್ತಿಯನ್ನ ಪಾಲಿಸಬೇಕು. ಈ ವ್ರತ ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಒಂದು ಪ್ರಕ್ರಿಯೆ. ಸ್ವಲ್ಪ ಇದರ ಇತಿಹಾಸದ ಕಡೆನೂ ಕಣ್ಣು ಹಾಯಿಸೋಣ. ಶಬರಿಮಲೆ ಅನ್ನೋದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಇದರ ಮೂಲ ಸಾವಿರಾರು ವರ್ಷಗಳಷ್ಟು ಹಳೆಯದು. ಆದ್ರೆ 1950ರಲ್ಲಿ ಒಂದು ದೊಡ್ಡ ಬೆಂಕಿ ಅವಘಡ ಆಗುತ್ತೆ. ಅದಾದ ನಂತರದ ಪುನರ್ನಿರ್ಮಾಣ ಮತ್ತು ಮೂಲಸೌಕರ್ಯಗಳ ಸುಧಾರಣೆಯಿಂದ ಇಂದಿನ ಸ್ವರೂಪಕ್ಕೆ ಬಂದು ತಲುಪಿದೆ. ವ್ರತದಷ್ಟೇ ಮುಖ್ಯವಾದ ಇನ್ನೊಂದು ಸಂಪ್ರದಾಯ ಅಂದ್ರೆ ಇರುಮುಡಿ ಕೆಟ್ಟು. ಇದೇನಿದು ಇರುಮುಡಿ ಅಂದ್ರೆ? ಇದು ಯಾತ್ರಾರ್ಥಿಗಳು ತಲೆ ಮೇಲೆ ಹೊತ್ತುಕೊಂಡು ಹೋಗುವ ಒಂದು ಪವಿತ್ರ ಗಂಟು. ಇದ್ರಲ್ಲಿ 2 ಭಾಗಗಳಿರುತ್ತೆ. ಒಂದ್ರಲ್ಲಿ ದೇವರಿಗೆ ಅರ್ಪಿಸುವ ಪೂಜಾ ಸಾಮಗ್ರಿಗಳಿದ್ರೆ, ಇನ್ನೊಂದ್ರಲ್ಲಿ ಅವರ ವೈಯಕ್ತಿಕ ವಸ್ತುಗಳಿರುತ್ತೆ. ಇರುಮುಡಿ ಹೊತ್ತವರಿಗೆ ಮಾತ್ರವೇ ಆ ಪವಿತ್ರ 18 ಮೆಟ್ಟಿಲುಗಳನ್ನ ಹತ್ತಲು ಅವಕಾಶ. ಸರಿ, ಇಲ್ಲಿಯವರೆಗೆ ಆಧ್ಯಾತ್ಮಿಕ ಸಿದ್ಧತೆ ಬಗ್ಗೆ ಮಾತಾಡಿದ್ವಿ. ಈಗ ನಿಜವಾದ ದೈಹಿಕ ಪ್ರಯಾಣದ ಕಡೆ ಗಮನ ಕೊಡೋಣ. ಯಾಕೆಂದ್ರೆ ಈ ಪ್ರಯಾಣ ಸಾಗೋದೇ ದಟ್ಟವಾದ ಪವಿತ್ರವಾದ ಕಾಡುಗಳ ಮಧ್ಯೆ. ಇದು ಕೂಡ ಯಾತ್ರೆಯ ಒಂದು ಪ್ರಮುಖ ಭಾಗವೇ. ಶಬರಿಮಲೆ ಎಲ್ಲಿದೆ ಅಂತ ಯೋಚನೆ ಮಾಡಿದ್ರೆ ಅದು ಸಾಮಾನ್ಯ ಜಾಗದಲ್ಲಿಲ್ಲ. ಕೇರಳದ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದ ದಟ್ಟ ಅರಣ್ಯದೊಳಗಿದೆ. ಸಮುದ್ರಮಟ್ಟದಿಂದ ಸುಮಾರು 914 ಮೀಟರ್ ಎತ್ತರದಲ್ಲಿ. ಈ ಪರಿಸರವೇ ಈ ಯಾತ್ರೆಯನ್ನು ಇನ್ನಷ್ಟು ಸವಾಲಿನದ್ದಾಗಿ ಮಾಡ್ತದೆ. ಆದ್ರೆ ಇಲ್ಲಿರೋ ಒಂದು ವಿಶೇಷತೆ ಏನು ಗೊತ್ತಾ? ಈ ಕಷ್ಟದ ದಾರಿ, ಈ ದಟ್ಟ ಕಾಡಿದೆಯಲ್ಲ, ಇದನ್ನ ಒಂದು ಅಡ್ಡಿ ಅಂತ ಯಾರೂ ನೋಡಲ್ಲ. ಬದಲಿಗೆ ಇದೇ ಆ ಆಧ್ಯಾತ್ಮಿಕ ಶುದ್ಧೀಕರಣದ ಒಂದು ನಿರ್ಣಾಯಕ ಭಾಗ ಅಂತ ನಂಬಲಾಗುತ್ತೆ. ಯಾತ್ರಾರ್ಥಿಗಳಲ್ಲಿ ಸಂಯಮ ಬೆಳೆಸೋಕೆ, ಸಂಪ್ರದಾಯವನ್ನ ಉಳಿಸೋಕೆ ಈ ದುರ್ಗಮ ಹಾದಿಯೇ ಕಾರಣ. ಒಂದು ರೀತಿ ಹೇಳೋದಾದ್ರೆ ಇಲ್ಲಿ ಪ್ರಯಾಣವೇ ಒಂದು ತಪಸ್ಸಾಗುತ್ತೆ. ಇನ್ನು ಅಂತಿಮ ಹಂತ, ಇದು ಸಂಪೂರ್ಣವಾಗಿ ಕಾಲ್ನಡಿಗೆಯಲ್ಲೇ ಇರುತ್ತೆ. ಪಂಪಾ ನದಿಯ ತೀರದಿಂದ ಈ ಚಾರಣ ಶುರುವಾಗುತ್ತೆ. ಸುಮಾರು 5-6 ಕಿಲೋಮೀಟರ್ ದೂರ ಕಡಿದಾದ ಬೆಟ್ಟವನ್ನ ಕಾಡಿನ ಮಧ್ಯ ಹತ್ಬೇಕು. ಆಮೇಲೆ ಸಿಗುದೇ ಆ ಪವಿತ್ರವಾದ 18 ಮೆಟ್ಟಿಲುಗಳು. ಅದನ್ನ ಹತ್ತಿ ಸನ್ನಿಧಾನ ಅಂದ್ರೆ ಮುಖ್ಯ ದೇವಾಲಯವನ್ನ ತಲುಪಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಬೆಟ್ಟ ಹತ್ತಿ ಸನ್ನಿಧಾನ ತಲುಪಿದ ಮೇಲೆ ಸಿಗುವ ಅನುಭವ ಇದೆಯಲ್ಲ, ಅದು ಅದ್ಭುತ. ಯಾಕೆಂದ್ರೆ ಅಲ್ಲಿರೋದು ಸಮಾನತೆಯ ತತ್ವ. ಅಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಮೂಡುತ್ತೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋಣ. ಅಲ್ಲಿ ಯಾರೇ ಇರ್ಲಿ, ಶ್ರೀಮಂತರಾಗಿರ್ಲಿ, ಬಡವರಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ಎಲ್ಲರನ್ನೂ ಸ್ವಾಮಿ ಅಂತಾನೆ ಕರೆಯೋದು. ಅಂದ್ರೆ ಪ್ರತಿಯೊಬ್ಬರಲ್ಲೂ ದೈವತ್ವವನ್ನ ಗುರುತಿಸೋದು. ಅಷ್ಟೇ ಅಲ್ಲ, ಅಯ್ಯಪ್ಪನ ಆಪ್ತ ಸ್ನೇಹಿತನಾಗಿದ್ದ ಮುಸ್ಲಿಂ ಯೋಧ ವಾವರ್ ಸ್ವಾಮಿಯ ದರ್ಗಾಗೂ ಭಕ್ತರು ಭೇಟಿ ನೀಡಿ ಗೌರವ ಸಲ್ಲಿಸ್ತಾರೆ. ಇದು ಧಾರ್ಮಿಕ ಸಾಮರಸ್ಯಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ.
ಶಬರಿಮಲೆಯ ಇಡೀ ತತ್ವವನ್ನ ಒಂದೇ ಒಂದು ಸಂಸ್ಕೃತ ವಾಕ್ಯದಲ್ಲಿ ಹಿಡಿದಿಡಲಾಗಿದೆ, ಅದು ತತ್ ತ್ವಂ ಅಸಿ. ಹಾಗಂದ್ರೆ ಏನು? ನೀನೇ ಆ ದೈವಿಕ ಸತ್ಯ. ಇಷ್ಟು ಅದ್ಭುತವಾದ ಮಾತು ಅಲ್ವಾ? ಇದರ ಅರ್ಥ ನಾವು ಹುಡುಕೊಂಡು ಹೊರಗಡೆ ಹೋಗುವ ದೈವ ವಾಸ್ತವದಲ್ಲಿ ನಮ್ಮೊಳಗೇನೆ ಇದೆ ಅಂತ. ಇದೇ ಆತ್ಮಸಾಕ್ಷಾತ್ಕಾರದ ಅಂತಿಮ ಸಂದೇಶ. ಹಾಗಿದ್ರೆ ಈ ಇಡೀ ಯಾತ್ರೆಯಿಂದ ಕಲಿಯೋದೇನು? ಇದರ ಸಾರಾಂಶವೇನು? ಇದು ಭಕ್ತರ ಮೇಲೆ ಯಾವ ರೀತಿ ಶಾಶ್ವತವಾದ ಪ್ರಭಾವವನ್ನ ಬೀರುತ್ತೆ? ನೋಡಿ, ಶಬರಿಮಲೆ ಯಾತ್ರೆ ಅನ್ನೋದು 3 ಮುಖ್ಯ ಕಂಬಗಳ ಮೇಲೆ ನಿಂತಿದೆ. ಮೊದಲನೇದು 41 ದಿನಗಳ ವ್ರತದಿಂದ ಬರುವ ಶಿಸ್ತು, ಎರಡನೇದು ಆ ಕಠಿಣ ಚಾರಣದಿಂದ ಬರುವ ಸಹಿಷ್ಣುತೆ, ಮತ್ತು ಮೂರನೇದು ಇವೆರಡರಿಂದ ಕೊನೆಗೆ ಮೂಡುವ ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಅರಿವು. ಈ ಮೂರೂ ಸೇರಿ ಒಂದು ಪರಿಪೂರ್ಣವಾದ ಅನುಭವವನ್ನು ಕೊಡುತ್ತೆ. ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ, ಶಬರಿಮಲೆ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಒಂದು ಗಮ್ಯಸ್ಥಾನ ಅಲ್ಲ. ಅದರ ನಿಜವಾದ ಮೌಲ್ಯ ಇರೋದು ಆ ಸಂಪೂರ್ಣ ಪ್ರಯಾಣದಲ್ಲಿ. ಇದು ಆತ್ಮಸಾಕ್ಷಾತ್ಕಾರ, ಸಹೋದರತ್ವ ಮತ್ತು ನಾವು ಇರುವ ಪರಿಸರಕ್ಕೆ ಗೌರವ ಕೊಡೋದನ್ನು ಕಲಿಸುವ ಒಂದು ದೊಡ್ಡ ಅನುಷ್ಠಾನ. ಈ ಇಡೀ ಯಾತ್ರೆಯ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ನಮ್ಮ ಪ್ರಯಾಣವೇ ನಮ್ಮ ಗಮ್ಯವಾದರೆ ಅದರ ನಿಜವಾದ ಅರ್ಥವಾದರೂ ಏನು? ಯೋಚಿಸಿ ನೋಡಿ.